ಹಾಯ್ ಎವ್ರಿವನ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಪಾರ್ಟಿ ಯಾವ್ದಾರು ಮನೆಯಲ್ಲಿ ಒಂದು ಕಿಟ್ಟಿ ಪಾರ್ಟಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡ್ಬೋದಾದಂತಹ ಪೊಟೊಟೊ ಚೀಸ್ ಬಾಲ್ನ ಮಾಡೋಣ ಬನ್ನಿ. ನೋಡಿ ಎಷ್ಟು ಯಾವ ಥರ ಚೀಸ್ ಎಲ್ಲ ಮೆಲ್ಟಾಗಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಇದು ಮಾತ್ರ ಈಸಿನೂ ಕೂಡ, ತುಂಬಾ ಬೇಗ ಕೂಡ ಆಗುತ್ತೆ. ಇಲ್ಲಿ ಫಸ್ಟು ನಾನು ಇಲ್ಲಿ ಪೊಟೊಟೊನ ಒಂದು 3 ಪೊಟೊಟೊನ ಇಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಈಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸ್ಮ್ಯಾಶ್ ಆಗಬೇಕಿದು. ಸ್ವಲ್ಪ ಪೊಟೊಟೊ ಎಲ್ಲ ಫೈನಾಗಿ ಇಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀಟಾಗಿ ನಿಮಗೆಲ್ಲ ಇದಾಗಲಿ ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬಹುದು. ಈ ಥರ ನೀಟಾಗಿ ಮಾಡ್ಕೊಂಡಿದ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು 1/4 ಟೇಬಲ್ ಸ್ಪೂನಷ್ಟು ಬೇಕಾದರೆ ಇದು ಆಪ್ಷನಲ್ಲು ಹಾಕೋಬೋದು. ಇಲ್ಲಿ ಒಂದು ಅರ್ಧ ಈರುಳ್ಳಿನ ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಇಲ್ಲಿ ಸೇರಿಸಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಆರಿಗೇನೋ ಮತ್ತು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡಿದ್ದೀನಿ. ಅದೇ ಥರ ರೆಡ್ ಚಿಲ್ಲಿ ಪೌಡರನ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಯಾವ ರೀತಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ಚೀಸ್ನ ಇಲ್ಲಿ ಈ ಥರ ಗ್ರೇಟ್ ಮಾಡಿ ಹಾಕಬೇಕು. ಇಲ್ಲಿ ನಾನು ಸ್ವಲ್ಪ ಮೆಲ್ಟಾಗಿ ಇರೋದ್ರಿಂದ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಇಲ್ಲಿ ಸೇರಿಸಿದ್ದೀನಿ. ಮತ್ತು ಬ್ರೆಡ್ ಕ್ರಮ್ಸ್ನ ಸ್ವಲ್ಪ ಬೈಂಡಿಂಗೋಸ್ಕರ ಒಂದು 3 to 4 ಟೇಬಲ್ ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ನ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಇದೆಲ್ಲನೂ ಹೊಂದ್ಕೊಳ್ಳುವಂಗೆ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೀಸ್ ಹಾಕಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಅದರ ಟೇಸ್ಟೇ ಒಂಥರ ತುಂಬಾ ಸಕ್ಕತ್ತಾಗಿರುತ್ತೆ. ಈಗ ನೋಡಿ ಪೊಟೊಟೊದು ಮಿಕ್ಸು ಈಗ ರೆಡಿಯಾಗಿದೆ. ಇಲ್ಲಿ ನೀವೀಗ ಟೇಸ್ಟ್ನ ನೋಡಿಕೊಂಡು ಬೇಕಾದ್ರೆ ರುಚಿಗೆ ಬೇಕಾದರೆ ರುಚಿ, ಖಾರ ಬೇಕಾದ್ರೆ ಖಾರನ ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಮೈಲ್ಡಾಗಿ ಇರುತ್ತೆ, ಅಷ್ಟೊಂದು ಹ್ಯಾಡಾಗಿ ಸ್ಪೈಸಿಯಾಗಿರಲ್ಲ. ಲೈಕ್ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಈಗ ಅದೇ ಥರ ಪೊಟೊಟೊನ ಮಿಕ್ಸ್ನ ತೊಗೊಂಡು ಒಂದು ಚಿಕ್ಕ ಬಾಲ್ ಅಂದರೆ ನಿಂಬೆಹಣ್ಣು ಗಾತ್ರದಷ್ಟು ಬಾಲ್, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಂಡು ಈ ಥರ ಹೋಲ್ ಮಾಡಿ ಅದರೊಳಗೆ ಚೀಸ್ ಸ್ಲೈಸ್ ಮಾಡಿದೆ ಸಣ್ಣದಕ್ಕೆ. ಅದನ್ನ ಇಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಬಿಟ್ಕೋಬಾರ್ದು. ಆ ಥರ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಎಲ್ಲನೂ ಇದೇ ಥರ ನೋಡಿ, ಈ ಥರ ಕೈಯಲ್ಲಿ ಸ್ವಲ್ಪ ಅಗಲ ಮಾಡಿಕೊಂಡು ಚೀಸ್ನ ಮಧ್ಯೆ ಇಟ್ಟು ರೋಲ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕಾರ್ನ್ ಬೇಕಾದ್ರೆ ಕಾರ್ನ್ ಹಾಕೋಬೋದು, ಕ್ಯಾಪ್ಸಿಕಮ್ ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕೋಬೋದು. ನಿಮ್ಮ ಇಷ್ಟ ಯಾವುದೇ ವೆಜ್ಜಿಸನ್ನ ಇಲ್ಲಿ ಸೇರಿಸ್ಕೋಬೋದು. ಇದೇ ಥರ ಎಲ್ಲ ಬಾಲ್ನು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಇಲ್ಲೊಂದು ಸ್ಲರಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಸೇರಿಸಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸಿದ್ದೀನಿ. ಸೇರಿಸಿ ನೀರನ್ನ ಹಾಕಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಸ್ಲರಿ ಅಂದರೆ ಸ್ವಲ್ಪ ನೀಟಾಗಿ ಅದ್ದಬೇಕು. ಆ ರೀತಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲೇ ಇರಬೇಕು. ಅಷ್ಟರಲ್ಲಿ ಇಲ್ಲಿ ಎಣ್ಣೆಗೆ ಕಾಯಕ್ಕೆ ಇಟ್ಟಿದೆ. ಈಗ ನೋಡಿ ಆಲ್ಮೋಸ್ಟ್ ಈಗೆಲ್ಲ ಬ್ರೆಡ್ ಕ್ರಮ್ಸು ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಇಲ್ಲಿ ಪೊಟೊಟೊ ಬಾಲ್ಸ್ನ ಇಲ್ಲಿ ಕಾರ್ನ್ಫ್ಲವರ್ ಮತ್ತು ಮೈದಾ ಸ್ಲರಿಗೆ ಹಾಕಿ ಸ್ವಲ್ಪ ಫಸ್ಟು ಡಿಪ್ ಮಾಡಿ ಇಲ್ಲಿ ಈಗ ಬ್ರೆಡ್ ಕ್ರಮ್ಸ್ಗೆ ಆ್ಯಡ್ ಮಾಡ್ಕೋಬೇಕು. ಬಾಲ್ಸ್ನ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಇಲ್ಲಿ ಸುತ್ತಲೂ ಕೂಡ ಹೊರಳಿಸ್ಕೊಂಡು ನೀಟಾಗಿ ಇಲ್ಲಿ ರೌಂಡ್ ಶೇಪಲ್ಲಿ ನೀವು ಮಾಡಿಕೊಂಡು ಅದ್ದಿ ಇಲ್ಲಿ ಪ್ಲೇಟ್ಗೆ ಇಲ್ಲಿ ಎತ್ತಿಟ್ಕೋಬೇಕು. ಎಲ್ಲವನ್ನೂ ಕೂಡ ಇದೇ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ಒಂದೇ ಸರಿ ಕರೀಲಿಕ್ಕೆ ಸರಿ ಹೋಗುತ್ತೆ. ಈಗ ಆಲ್ಮೋಸ್ಟ್ ನೋಡಿ ಈಗ ರೆಡಿಯಾಗಿ ಇದೆ. ಇದನ್ನ ಕೂಡ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಈವ್ನಿಂಗ್ ಸ್ನ್ಯಾಕಲ್ಲಿ ಎಷ್ಟು ಬೇಕೋ ಅಷ್ಟು ಕರಿಬೋದು ನಾವು. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಈಗ ಆಲೂಗೆಡ್ಡೆ ಎಲ್ಲ ಬೆಂದಿರೋದೇ ಇರೋದ್ರಿಂದ ಏನಿಲ್ಲ, ಜಸ್ಟ್ ಬೆಂದರೆ ಸಾಕು, ಗೋಲ್ಡನ್ ಕಲರ್ ಬರುವಷ್ಟು ಬೆಂದರೆ ಸಾಕು. ಈಗ ಎಲ್ಲ ಚೀಸ್ ಬಾಲ್ನು ಕೂಡ ಈಗ ಎಣ್ಣೆಯಲ್ಲಿ ಈಗ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ತಕ್ಷಣವೇ ಈಗ ಒಂದು ಮುಚ್ಚಿಬಿಡ್ಬಾರ್ದು, ಒಂದು ಸ್ಪೂನಲ್ಲಿ ಕೈ ಹಾಕ್ಬಾರ್ದು. ಒಂದು 2 ಮಿನಿಟ್ಸಲ್ಲೇ ಬಿಟ್ಟು ಅದನ್ನ ಸ್ವಲ್ಪ ನಿಧಾನಕ್ಕೆ ಇದು ಮಾಡಬೇಕು, ಮೂವ್ ಮಾಡಬೇಕು. ಯಾಕಂದರೆ ಚೀಸ್ ಎಲ್ಲ ಮೆಲ್ಟಾಗಿ ಎಣ್ಣೆಲೆಲ್ಲ ಒಡೆದೋಗೋ ಸಂದರ್ಭ ಇರುತ್ತೆ. ಆದ್ದರಿಂದ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾಯಿದೆ ಅಂದಾಗ ಇಲ್ಲಿ ನೀಟಾಗಿ ಒಂದು ಸ್ವಲ್ಪ ನೀವು ಟರ್ನ್ ಮಾಡ್ಕೋಬೇಕು. ನೋಡಿ ಈಗ ಆಲ್ಮೋಸ್ಟ್ ಈಗ ಗೋಲ್ಡನ್ ಕಲರ್ ರೆಡಿ ಆಗ್ತಾ ಬರ್ತಾ ಇದೆ.
ಹಿಂಗಾದ್ರೂ ಆಲ್ಮೋಸ್ಟ್ ಈಗ ಸ್ವಲ್ಪ ಲೈಟಾಗಿ ಬಿಟ್ಕೊಂಡಿದೆ. ಒಂದೇ ಒಂದು ಚೀಸ್ ಬಾಲು ಅದು ಬಿಟ್ಕೊಂಡಿರೋದ್ರಿಂದ ಬೇರೆದಕ್ಕೆಲ್ಲ ಎಫೆಕ್ಟ್ ಮಾಡ್ತಿದೆ ಇದು. ಈಗ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಮಾತ್ರ. ನಮ್ಮ ಮನೇಲಿ ಮಾತ್ರ ಎಲ್ಲರೂ ಬೇಗನೆ ತಿನ್ಕೊಬಿಡು. ಅದು ಆ್ಯಂಡ್ ಆಲ್ಸೋ ಇದು ಅಂದರೆ ಬಿಸಿಲೇ ತಿಂದ್ರೇ ಚೆನ್ನಾಗಿರೋದು, ಆಮೇಲೆ ತಿಂದರೆ ಮಾತ್ರ ಚೆನ್ನಾಗಿರಲ್ಲ ಇದು. ಈಗ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟಾಗಿ ಚೀಸೆಲ್ಲ ಸಖತ್ತಾಗಿತ್ತು ಮಾತ್ರ. ಎಲ್ಲರೂ ಬೇಗನೆ ತಿಂದರು, ಇನ್ನೂ ಬೇಕು ಅಂತ ಇದ್ದರು. ಸ್ವಲ್ಪ ಮಾಡಿದೆ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಮಕ್ಕಳೇ ಕೂಡ ಖಾರ ಇಲ್ದಿರೋದ್ರಿಂದ ತುಂಬಾ ಇಷ್ಟಪಟ್ಟಂತೂ ತಿಂದರು. ಸಿಕ್ಕಾಪಟ್ಟೆ ದೊಡ್ಡವರು ಕೂಡ ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅಂದರು. ನೀವು ಒಂದ್ಸತಿ ಟ್ರೈ ಮಾಡಿ.